ತುಂಬ ಕಪ್ಪಾದ ನಡುವೆ ಆ ಮಿಂಚಿನ ಬಳ್ಳಿ ಕಾಣಿಸ್ತಾ ಇದೆ. ನನಗೆ ಬಹುಶಃ ಈ ಕಪ್ಪು ದೇಹದ ರಾವಣ ತನ್ನ ತೊಡೆಯ ಮೇಲೆ ಸೀತೆಯನ್ನು ಇರಿಸಿಕೊಂಡು ಓಡುವಾಗ ಬಹುಶಃ ಹೀಗೇ ಕಾಣುತ್ತಿತ್ತು ಅಂತ ಅನಿಸುತ್ತೆ. ಅಂದರೆ ಅವನಷ್ಟು ಕಪ್ಪು, ಇವಳಷ್ಟು ಬೆಳ್ಳಗೆ ಮತ್ತು ಅಷ್ಟು ಶುದ್ಧ, ಅಷ್ಟು ಅವಳು ಬೆಳಕಿನ ಹಾಗೆ. ಅವಳು ಕರ್ಕೊಂಡು ಹೋಗ್ತಾನೆ ಅಂತಂದಾಗ ಮನಸ್ಸು ಕೊಟ್ಟು ಹೋಗೋವಳಲ್ಲ, ಮಿಂಚಿನಂತೆ ಅತ್ಯಂತ ಪರಿಶುದ್ಧಳು. ಮತ್ತು ಅದು ಶಿಕ್ಷಿಸಲಿಕ್ಕೆ ಯೋಗ್ಯವಾಗಿದ್ದರೂ ಕೂಡ ಮೋಡದ ನಡುವೆ ಅದು ಮೋಡನ್ನು ಸುಟ್ಟಾಕಲ್ಲ. ಯಾಕೆಂದರೆ ನಾನು ಬರ್ತೇನೆ ಅಂತನ್ನುವ ಕಾಯುವಿಕೆ ಅವಳಲ್ಲಿ ಹಾಗೆ ಇದೆ. ಹಾಗೆ ಮೋಡ ರಾವಣ ಸ್ಯಾಂಕೆ, ರಾವಣನ ತೊಡೆಯನ್ನು ಏರಿ ಅವನು ಎಳ್ಕೊಂಡು ಹೋಗುವಾಗ ಹೇಗೆ ಕಾಣ್ತಾ ಇತ್ತು ಅಂತ ನೋಡಿದರೆ ಈ ಮೋಡದ ನಡುವೆ ಮಿಂಚನ್ನು ನೋಡುವಾಗ ನನಗೆ ಅನ್ನಿಸ್ತಾ ಇದೆ ಅಷ್ಟು ಅವಳು ಒದ್ದ. ಅಂದರೆ ಅದು ಸುಮ್ಮನೆ ಹರಾಮ ಕೂತಾಗಿರೋದಿಲ್ಲ, ಎಲ್ಲ ಸೊಟ್ಟಪಟ್ಟ ಇರುತ್ತೆ. ಅಂದರೆ ಅದು ಆ ಮಿಂಚಿನ ಸ್ವರೂಪವೇ ಹಾಗೆ. ಅವಳು ಮಿಸುಕಾಡ್ತಾ ಇದ್ದಾಳೆ ಹೊರಕ್ಕೆ ಬರಲಿಕ್ಕೆ, ಬಿಡದಂತೆ ಮೋಡ ಮಧ್ಯದಲ್ಲಿ ಅದನ್ನು ಒತ್ತಿ ಹಿಡಿತಾ ಇದೆ ಅನ್ನುವ ಹಾಗೆ ಕಾಣ್ತಾ ಇದೆ ಅಂತ. ಹೀಗೆ ತುಂಬ ಪ್ರತಿ ಅಂಶದ ಮಾತುಗಳನ್ನು ನೋಡಿದರೂ ಹೀಗೇ ಅದ್ಭುತದ ಮೇಲೆ ಅದ್ಭುತದ ಮಾತುಗಳಿವೆ. ಸರಿ, ಅದನ್ನು ಮತ್ತೆ ಮುಂದಿನ ನಾಳೆಯ ಚಿಂತನೆಯಲ್ಲಿ ಇದು ನೋಡ್ತಾ ಹೋದರೆ ರಾಮಾಯಣ ಮುಗಿಯುವುದಿಲ್ಲ ನಮ್ಮದು. ಅದಕ್ಕೋಸ್ಕರನೇ ಬಹುಶಃ ರಾಮಾಯಣ ಮುಗಿಯುವುದಿಲ್ಲ ಅಂತ ಬೈದ್ವಿ ಬಹುಶಃ. ಹೀಗೆ ಮತ್ತು ಆ ವರ್ಣನೆ ಮುಂದುವರಿಯುತ್ತೆ.